वेदान्तप्रदायिने श्रीमद्वेङ्कटनाथाय श्रीनिवासाय नमः। हयग्रीव हयग्रीव हयग्रीवेभ्यो वदेत् तस्य निःसर्गेण प्रवर्तते। हरे कृष्ण शंकर गदाधर गदाधरस्वामी गुरुमाधवरत्नम्। धर्म विज्ञान वैराग्य परमेश्वरयः अनन्तवित्तभगवत्पादान् वन्दे निरन्तरम्। शास्त्रेषु पारदृश्यमानं शास्त्रेषु वचनं भक्तोद्घाटनं सत्यात्मानं वन्दे। ಪ್ರಮಾಣ ಪದ್ಧತಿ ನಂತರ ಪ್ರತ್ಯಕ್ಷ ಪರೀಕ್ಷೆಯಲ್ಲಿ ಪ್ರಮಾಣದ ವಿಭಾಗ ಮತ್ತು ಕೇವಲ ಪ್ರಮಾಣದ ಭಾಗವನ್ನು ಯಥಾಶಕ್ತಿ ಮಾಡೋಣ. ದ್ವಿವಿಧಂ ಪ್ರಮಾಣ ಕೇವಲ ಪ್ರಮಾಣ ಮತ್ತು ಪ್ರಮಾಣ ಅಂತ ಎರಡು ವಿಧವಾದ ಪ್ರಮಾಣ. ಯಥಾರ್ಥ ಜ್ಞಾನ ಕೇವಲ ಪ್ರಮಾಣ ಅಂತ ಕೇವಲ ಪ್ರಮಾಣದ ಲಕ್ಷಣ. ಯಥಾರ್ಥ ಜ್ಞಾನ ಸಾಧನವಾದ ಪ್ರತ್ಯಕ್ಷ ಅನುಮಾನವನ್ನು ಅನುಪ್ರಮಾಣ ಅಂತ ಹೇಳ್ಕೊಡ್ತಾರೆ. ಯಥಾರ್ಥ ಜ್ಞಾನ ಕೇವಲ ಪ್ರಮಾಣ ಲಕ್ಷಣಕ್ಕೆ ಲಕ್ಷಕ್ಕೆ ನೋಡಬೇಕಾದ್ರೆ ಜ್ಞಾನ ಕೇವಲ ಪ್ರಮಾಣ ಹಾಗಂತ ಲಕ್ಷಣ ಹೇಳಿದರೆ ಸಂಶಯ ಜ್ಞಾನ ವಿಪರ್ಯ ಜ್ಞಾನದಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಅದರಿಂದ ಯಥಾರ್ಥ ಜ್ಞಾನ ಸರಿ. ಯಥಾರ್ಥಂ ಕೇವಲ ಪ್ರಮಾಣ ಅಂತ ಲಕ್ಷಣ ಹೇಳಬೇಕಾದ್ರೆ ಯಥಾರ್ಥ ಜ್ಞಾನ ಸಾಧನವಾದ ಪ್ರತ್ಯಕ್ಷದಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಅದು ಪ್ರತ್ಯಕ್ಷ ಹೊರಗೋಸ್ಕರ ಯಥಾರ್ಥ ಜ್ಞಾನ ಕೇವಲ ಪ್ರಮಾಣ ಅಂತ ಲಕ್ಷಣ ಕೊಟ್ಟರು. ಇಲ್ಲಿ ಯಥಾರ್ಥ ಜ್ಞಾನ ಕೇವಲ ಪ್ರಮಾಣ ಅಂತ ಲಕ್ಷಣ ಕೊಟ್ಟು ಅನುಪ್ರಮಾಣವಾದ ಅನುಮಾನ ಆಗಮಗಳಲ್ಲಿ ಅತಿವ್ಯಾಪ್ತಿ ಬರುತ್ತಾ ಅಂತ ಒಂದು ಶಂಕ. ಅದಕ್ಕೆ ಅನುಮಾನ ಅಂದರೆ ಲಿಂಗ, ಆಗಮ ಅಂದರೆ ನಿರ್ದೋಷ ವಾಕ್ಯ. ಈ ಲಿಂಗ ವಾಕ್ಯದಿಂದ ನಮಗೆ ಅರ್ಥಜ್ಞಾನ ಹುಟ್ಟಾಯಿಲ್ಲ. ಲಿಂಗಜ್ಞಾನ ವಾಕ್ಯಜ್ಞಾನದಿಂದ ನಮಗೆ ಅರ್ಥಜ್ಞಾನ ಹುಟ್ಟುತ್ತದೆ. ಈ ಲಿಂಗಜ್ಞಾನ ವಾಕ್ಯಜ್ಞಾನದಿಂದ ಹುಟ್ಟುವ ಅರ್ಥಜ್ಞಾನಕ್ಕೆ ಈ ಲಿಂಗಜ್ಞಾನ ವಾಕ್ಯಜ್ಞಾನ ಎಂಬುದು ಅನುಪ್ರಮಾಣವಾದರೂ ಲಿಂಗ ವಾಕ್ಯ ಎಂಬ ಸ್ವವಿಷಯದಲ್ಲಿ ಅದು ಕೇವಲ ಪ್ರಮಾಣ. ಲಿಂಗ ವಾಕ್ಯ ಎಂಬ ಸ್ವವಿಷಯದಲ್ಲಿ ಅದು ಕೇವಲ ಪ್ರಮಾಣವೇ ಆಗುತ್ತದೆ. ಲಿಂಗಜ್ಞಾನ ವಾಕ್ಯಜ್ಞಾನ ಚ ಲಿಂಗಿ ವಾಕ್ಯಾರ್ಥೇ ಚ ಅನುಪ್ರಮಾಣಮಪಿ ಲಿಂಗೇ ವಾಕ್ಯೇ ಚ ಕೇವಲ ಪ್ರಮಾಣಮಿತಿ ನ ಅತಿವ್ಯಾಪ್ತಿः. ಲಿಂಗಿನಿ ವಾಕ್ಯಾರ್ಥೇ ಚ ಅನುಪ್ರಮಾಣಮಪಿ ಲಿಂಗೇ ವಾಕ್ಯ ಸ್ವವಿಷಯ ಕೇವಲ ಪ್ರಮಾಣ. ಧೂಮ ಅನ್ನೋ ಜ್ಞಾನದಲ್ಲಿ ಕೇವಲ ಪ್ರಮಾಣ ತಾನೇ. ಒಂದಿ ಜ್ಞಾನಕ್ಕೆ ಅದು ಅನುಪ್ರಮಾಣ. ಸ್ವವಿಷಯಕವಾದ ಜ್ಞಾನಕ್ಕೆ ಕೇವಲ ಪ್ರಮಾಣ ತಾನೆ. ಕೇವಲ ಪ್ರಮಾಣ ಅಂತ ಮತ್ತು ಯಾಕೆ ಕೇವಲ ಪ್ರಮಾಣ ಅಂತಂದರೆ ಸಾಕ್ಷಾತ್ ಜ್ಞಾನಿಸಿಕ ಪ್ರಧಾನವಾಗಿ ಅದು ತಿಳಿಸಿಕೊಡುವುದರಿಂದ ಕೇವಲ ಪ್ರಮಾಣ ಹಿಂದೆ ಕೇವಲ ಪ್ರಮಾಣ ಚತುರ್ವಿಧ. ಈಶ್ವರ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ ಅಂತ ಸರ್ವಾರ್ಥ ವಿಷಯಕಂ ಈಶ್ವರ ಜ್ಞಾನ ಅಂತ ಈಶ್ವರ ಜ್ಞಾನದ ಲಕ್ಷಣ. ಎಲ್ಲ ಈಶ್ವರ ಜ್ಞಾನ ಸರ್ವಾರ್ಥವನ್ನು ವಿಷಯೀಕರಿಸುತ್ತದೆ. ಸ್ವರೂಪಂ ಅನಾದಿನಿತ್ಯಂ ಪರಮಾತ್ಮ ಜ್ಞಾನ ಪರಮಾತ್ಮ ಸ್ವರೂಪವಾಗಿದ್ದ ಅನಾದಿನಿತ್ಯವಾಗಿದೆ. ನಿರ್ದೇಶಯ ಸ್ಪಷ್ಟಂ ಚ ಸ್ವತಂತ್ರ ನಿರ್ದೇಶಯ ಸ್ಪಷ್ಟಂ ಚ ಪರಮಾತ್ಮನ ಜ್ಞಾನ ಯಾರ ನಿಯಮವೂ ಇಲ್ಲ ಮತ್ತು ಹೆಚ್ಚು ಸ್ಪಷ್ಟತಾ ಇರುತ್ತೆ ಪರಮಾತ್ಮನಿಗೆ. ನಿರ್ದೇಶಯ ಸ್ಪಷ್ಟಂ. ಮುಂದೆ ಲಕ್ಷ್ಮೀ ಜ್ಞಾನದ ಲಕ್ಷಣ ಮಾಡಬೇಕಾದ್ರೆ ಈಶ್ವರಾದನ್ಯತ್ರ ಅನಾಲೋಚನೆ ಅಪಿ ಸರ್ವ ವಿಷಯ ಜ್ಞಾನ ಲಕ್ಷ್ಮೀ ಜ್ಞಾನ ಅಂತ ಲಕ್ಷ್ಮೀ ಜ್ಞಾನದ ಲಕ್ಷಣ. ಪರಮಾತ್ಮನಿಂದ ಬೇರೆ ಯಾವ ವಿಷಯಗಳಲ್ಲಿ ಆಲೋಚನೆ ಮಾಡಲಿದ್ದು ಸರ್ವ ವಿಷಯವನ್ನು ಮಾಡುತ್ತದೆ. ಸ್ವರೂಪಂ ಅನಾದಿನಿತ್ಯಂ ಲಕ್ಷ್ಮೀ ಜ್ಞಾನವು ಲಕ್ಷ್ಮೀಗೆ ಸ್ವರೂಪವಾಗಿದೆ, ಅನಾದಿನಿತ್ಯವಾಗಿದೆ. ಇಲ್ಲಿ ಈಶ್ವರೈಕಾಧೀನಂ ಪರಮಾತ್ಮನೇ ಅಧೀನವಾಗಿದೆ. ತದಪೇಕ್ಷೆಯ ಸ್ಪಷ್ಟತ್ವೇ ನ್ಯೂನಂ ಅಂತ ಪರಮಾತ್ಮನ ಜ್ಞಾನಾಪೇಕ್ಷೆಯ ಸ್ಪಷ್ಟತಾಗಿ ಈ ಸ್ಪಷ್ಟತಾಲಿಂದ ಈ ವಿಶೇಷ ಈ ವ್ಯತ್ಯಾಸ ಬಂದು ಜ್ಞಾನಗತಃ ಇವ ನ ವಿಷಯೋಪಾಧಿಕ ಅಂತ ಜ್ಞಾನದ ಒಂದು ಧರ್ಮ ವಿಷಯದಿಂದ ಅಲ್ಲ. ವಿವರಣೆ ಮಾಡ್ತೀರಾ? ಈಗ ಅಲ್ಲೇ ಹೇಳಿದ್ದಾರೆ, ಅದನ್ನೇ ಹೇಳಿದ್ದಾರೆ. ಜ್ಞಾನದಲ್ಲಿ ಎಷ್ಟು ಇದೆ, ಏನೇನು ಜ್ಞಾನ ಅಲ್ಲ 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 ಅದಲ್ಲ. ಈಗ ಸಾಮಾನ್ಯ ನಾವು ಪದಾರ್ಥಗಳನ್ನು ತಿಳ್ಕೊಳ್ಳಬೇಕಾದ ಪರೋಕ್ಷ ಜ್ಞಾನ, ಅದನ್ನೇ ಹೇಳ್ತಾರೆ. ಈ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ನಾವು ಹೇಳಬೇಕಾದಾಗ ಪರೋಕ್ಷತ್ವ ಅಪರೋಕ್ಷತ್ವ ಅದು ಪರೋಕ್ಷತ್ವ ಅಪರೋಕ್ಷತ್ವ ವಿಷಯದಿಂದಲ್ಲ ಜ್ಞಾನದ ಲಕ್ಷ್ಮೀದೇವಿಯ ಸ್ಪಷ್ಟತ್ವದು ಪರಮಾತ್ಮನ ಸ್ಪಷ್ಟತ್ವ ಅದರಲ್ಲಿರೋ ಧರ್ಮನೇ. ಅದು ವಿಷಯದಿಂದ ಅದೇ ಈಗ ಈ ವಿಷಯ ತಿಳಿಸಿಕೊಡತ್ತಲ್ಲ ಶ್ರೀನಿವಾಸ ತೀರ್ಥರು ಅನೇಕ ವಿಷಯಗಳನ್ನು ತಿಳಿಸಿಕೊಡ್ತಾರೆ. ಈಗ ಪರಮಾತ್ಮನಿಗೆ ಹೇಗೆ ಅನಂತ ರೂಪಗಳಿದೆಯೋ ಪರಮಾತ್ಮನ ಜ್ಞಾನವು ಅನಂತವಾಗಿದೆ. ಮಯಾನಂತ ಗುಣೇನಂತ ಗುಣತೋ ಅನಂತ ಇತ್ಯತ್ರ ಅನಂತ ಗುಣ ಅಂತ
ಗುಣಾನಾಂ ಪ್ರತ್ಯೇಕಂ ಅನಂತಂ, ಅನಂತ ಗುಣಗಳು ಇದೆ, ಒಂದೊಂದು ಗುಣವೂ ಅನಂತವಾಗಿದೆ ಅಂತ. ಮುಂದೆ ಪರಮಾತ್ಮನ ವ್ಯಾಪ್ತ ರೂಪದ ಬಗ್ಗೆ ತಿಳಿಸಿಕೊಡ್ತಾರೆ. ಇದು ಪರಮಾತ್ಮ ವ್ಯಾಪ್ತ ರೂಪ ಎಷ್ಟು ವ್ಯಾಪ್ತವಾಗಿರುತ್ತೋ ಕೃಷ್ಣ ರೂಪವು ಅಷ್ಟೇ ವ್ಯಾಪ್ತವಾಗಿರುತ್ತೆ. ಇದೇ ಥರ ಜ್ಞಾನದಲ್ಲೂ ಪರಮಾತ್ಮ ಈಗ ಒಂದು ಘಟಜ್ಞಾನ, ಪರಮಾತ್ಮ ಒಂದು ಘಟಜ್ಞಾನ ಬಂದರೆ ಆ ಘಟಜ್ಞಾನ ಸರ್ವವಸ್ತುವನ್ನು ವಿಷೀಕರಿಸುತ್ತದೆ, ಆದರೆ ಘಟವನ್ನು ವಿಷೀಕರಿಸುವ ಭಾವವನ್ನು ಮಾತ್ರ ವ್ಯಕ್ತಪಡಿಸುತ್ತದೆ. ಮುಂದೆ ಪರಮಾತ್ಮ ಒಂದು ಪ್ರತ್ಯೇಕವಾಗಿ ಗ್ರಹಣ ಮಾಡ್ತಾನೆ, ಸಮೂಹಾಲಂಬನ ಜ್ಞಾನ ಎಂಬ ಆ ವಿಷಯವನ್ನು ತಿಳಿಸಿಕೊಟ್ಟು ಸಾಮಾನ್ಯ ಜ್ಞಾನವುದ ವಿಶೇಷ ಜ್ಞಾನವುದ ಪರಮಾತ್ಮನೀಯ ಅಂತ. ಸಾಮಾನ್ಯತಃ ಸರ್ವಜ್ಞತ್ವ ವಿಶೇಷತಃ ಸರ್ವಜ್ಞತ್ವ ಹೇಳ್ತಾರೆ. ಸಾಮಾನ್ಯ ಜ್ಞಾನ ನಮಿಯುವುದಲ್ಲ ಅಂತಂದ್ರೆ ಪರಮಾತ್ಮನ ಸಾಮಾನ್ಯ ಜ್ಞಾನ ಸ್ವತಂತ್ರವಾಗಿದೆ ಮತ್ತು ಸ್ಪಷ್ಟತಾ ಅಲ್ಲಿ ಬಂದು ನಮ್ಮ ಹೆಚ್ಚು. ಮುಂದೆ ಯೋಗ ಜ್ಞಾನ ನೋಡಬೇಕಾದ್ರೆ ಯೋಗ ಅಂದರೆ ಸಮಾಧಿ ಸರಿಪಾಕೋ ಯೋಗ ಅಂತ ಲಕ್ಷಣ. ಸಮಾಧಿಯ ಒಂದು ಪಕ್ವತೆ. ಈ ಯೋಗ ಉಳ್ಳವರು ಯೋಗಿಗಳು. ಯೋಗ ಪ್ರಭಾವ ಲಬ್ಧ ಅತಿಶಯಂ ಯೋಗಿ ಜ್ಞಾನಂ ಅಂತ ಸಾಮಾನ್ಯ ಲಕ್ಷಣ. ಯೋಗಿಗಳು 3 ವಿಧವಾಗಿದ್ದಾರೆ: ಋಜುಯೋಗಿಗಳು, ತಾತ್ವಿಕ ಯೋಗಿಗಳು, ಅತಾತ್ವಿಕ ಯೋಗಿಗಳು. ಬ್ರಹ್ಮತ್ವ ಯೋಗ್ಯ ಜೀವಾಹ ಋಜವಹ, ಬ್ರಹ್ಮ ಪದವಿಗೆ ಯೋಗ್ಯವಾದ ಋಜುಗಳು. ಈ ಋಜುಜ್ಞಾನ ಲಕ್ಷಣ ನೋಡಬೇಕಾದ್ರೆ ಈಶ್ವರಾದನ್ಯತ್ರ ಆಲೋಚನೆ ಸರ್ವ ವಿಷಯ ಜ್ಞಾನ ಋಜುಯೋಗಿ ಜ್ಞಾನ ಅಂತ ಲಕ್ಷಣ. ಪರಮಾತ್ಮನಿಂದ ಬೇರೆಯಾದ ವಿಷಯಗಳಲ್ಲಿ ಆಲೋಚನೆ ಮಾಡಿದರೆ ಸರ್ವ ವಿಷಯವನ್ನು ಗ್ರಹಣ ಮಾಡುತ್ತದೆ ಎಂಬ ಋಜುಯೋಗಿ ಜ್ಞಾನ ಲಕ್ಷಣ. ಇಲ್ಲಿ ದಳಗತ್ತಿ ನೋಡಬೇಕಾದ್ರೆ ಈಶ್ವರಾದನ್ಯತ್ರ ಸರ್ವ ವಿಷಯ ಜ್ಞಾನ ಅಂತ ಲಕ್ಷಣ ಹೇಳಿದರೆ ಲಕ್ಷ್ಮೀ ಜ್ಞಾನದಲ್ಲಿ ಅತಿವ್ಯಾಪ್ತಿ ಬರುತ್ತೆ, ಅದು ಈಶ್ವರಾದನ್ಯತ್ರ ಸರ್ವ ವಿಷಯ ಜ್ಞಾನವಾಗಿದೆ. ಇವರಿಗೆ ಲಕ್ಷ್ಮೀದೇವಿ ಆಲೋಚನೆ ಇಲ್ಲ, ಇವರಿಗೆ ಆಲೋಚನೆ ಇರೋ ಕಾರಣದಿಂದ ಈಶ್ವರಾದನ್ಯತ್ರ ಆಲೋಚನೆ ಸರ್ವ ವಿಷಯ ಜ್ಞಾನ. ಹೀಗೆ ಆಲೋಚನೆ ಸರ್ವ ವಿಷಯ ಜ್ಞಾನ ಅಂತ ಲಕ್ಷಣ ಮಾಡಬೇಕಾದ್ರೆ ಅಸಂಭವ ಅಂತ ಒಂದು ದೋಷ ಬರುತ್ತೆ. কিন্তু ಪರಮಾತ್ಮ ವಿಷಯದಲ್ಲಿ ಆಲೋಚನೆ ಮಾಡಿದ್ರು ಸರ್ವ ವಿಷಯವನ್ನು ಗ್ರಹಣ ಮಾಡೋದಿಲ್ಲ. ಅದರಿಂದ ಈಶ್ವರಾದನ್ಯತ್ರ ಆಲೋಚನೆ ಸರ್ವ ವಿಷಯ ಜ್ಞಾನ ಅಂತ ಲಕ್ಷಣ. ಇಲ್ಲಿ 2 ಪ್ರಶ್ನೆ ಮಾಡ್ತೀನಿ, ಉತ್ತರ ತೋರಿಸ್ತಾರೆ ಶ್ರೀನಿವಾಸ ತೀರ್ಥರು. ಮೊದಲನೇದು, ನಾವು ಇಲ್ಲಿ ಋಜುಗಳು ಮುಕ್ತರಾದರೆ ಅವರಿಗೆ ಆಲೋಚನೆ ಇರೋದಿಲ್ಲ. ಅದರಿಂದ ಈಶ್ವರಾದನ್ಯತ್ರ ಸರ್ವ ವಿಷಯ ಜ್ಞಾನ ಮಾಡುತ್ತೆ. ಹಂಗಿರ್ಬೇಕಾದ್ರೆ ಲಕ್ಷ್ಮೀ ಜ್ಞಾನಕ್ಕೆ ನಾವು ಹೇಳಿರೋ ಲಕ್ಷಣ ಯಾಕೆ ಹೇಳ್ತಿಲಿಕ್ಕಾಗುತ್ತೆ? ಆಲೋಚನೆ ಇರೋದಿಲ್ಲ ಅಂತಂದ್ರೆ ಒಂದು ಕಾರಣ. ಆಲೋಚನೆ ಎಂಬುದು ಎಲ್ಲಿದೆ? ಮನಃಪ್ರಣಿಧಾನ ವಿಶೇಷ ಆಲೋಚನೆ. ಮೋಕ್ಷದಲ್ಲಿ ಮನಸ್ಸಿರಲ್ಲ. ಲಕ್ಷ್ಮೀ ಜ್ಞಾನಕ್ಕೆ ನಾವು ಹೇಳಿದ ಲಕ್ಷಣ ಮುಕ್ತರಾದ ಋಜುಗಳಿಗೆ ಅತಿವ್ಯಾಪ್ತಿ ಬರುತ್ತಲ್ಲ ಅಂತ ಮೊದಲ ಪ್ರಶ್ನೆ. 2ನೇ ಪ್ರಶ್ನೆ, ಋಜುಜ್ಞಾನಕ್ಕೆ ನಾವು ಇದು ಹೇಳಿದ ಲಕ್ಷಣವೇ ಮುಕ್ತರಾದ ಋಜುಗಳಲ್ಲಿ ಬರಲ್ಲ, ಅವ್ಯಾಪ್ತಿ ದೋಷ ಬರ್ತಲ್ಲ ಅಂತ 2ನೇ ಪ್ರಶ್ನೆ. ಈ ಮೊದಲ ಪ್ರಶ್ನೆಗೆ ಈಶ್ವರಾದನ್ಯತ್ರ ಅನಾಲೋಚನೆ ಅಪಿ ಸರ್ವ ವಿಷಯ ಜ್ಞಾನಂ ಹಂಗಂತ ಹೇಳಿರೋ ಲಕ್ಷಣದಲ್ಲಿ ಆ ಅಪಿ ಶಬ್ದಕ್ಕೆ ಸಮುಚ್ಚಯ ಅರ್ಥ ಮಾಡಬಾರ್ದು. ಕಿಂತು ಅನಾಲೋಚನೆಗೂ ಸರ್ವ ವಿಷಯ ಜ್ಞಾನಕ್ಕೂ ನಿಯತ ಸಂಬಂಧ ಅಂತ ಅರ್ಥ ಮಾಡಿದ್ರೆ ಮುಕ್ತರಾದ ಋಜುಗಳಲ್ಲಿ ಅತಿವ್ಯಾಪ್ತಿ ಬರ ಇಲ್ಲ. ಹೆಂಗಂತಂದ್ರೆ ಮುಕ್ತರಾದ ಋಜುಗಳು ಅನಾಲೋಚನೆ ಸರ್ವ ವಿಷಯ ಜ್ಞಾನವಾಗಾದರೂ ಅವರ ಸಂಸಾರಾವಸ್ಥೆಯಲ್ಲಿರತ್ತಾಳೆ ಆಲೋಚನೆ ಮಾಡಿದ್ರೆಯೇ ಸರ್ವ ವಿಷಯ ಜ್ಞಾನ ಬರುತ್ತೆ ಅವರಿಗೆ ಈಶ್ವರಾದನ್ಯತ್ರ. ಅದರಿಂದ ಮೊದಲ ಪ್ರಶ್ನೆಗೆ ಹಿಂಗೆ ಉತ್ತರ. 2ನೇ ಪ್ರಶ್ನೆಗೆ ಅನಾಲೋಚನೆಯ ಸರ್ವ ವಿಷಯ ಇಲ್ಲ, ಈಶ್ವರಾದನ್ಯತ್ರ ಆಲೋಚನೆ ಎಂಬುದು ಮನಸ್ಸನ್ನು ಅಲ್ಲಿ ಸ್ವರೂಪ ಮನಸ್ಸಿರುತ್ತೆ. ಸ್ವರೂಪ ಮನಸ್ಸಿಗೆ ಜಡ ಮನಸ್ಸಿನಿಂದ ಕೆಲಸ ಆಲೋಚನೆ ಅಗ್ಯಸಿಗೆ ಆಲೋಚನೆ ಅಂತ ಇಲ್ಲ, ಅಲ್ಲಿ ಸಾಮಾನ್ಯರಿಗೆ ಆಗುವ ನಿಯಮ ರುಚಿಗಳಲ್ಲಿ ಬರೋದಿಲ್ಲ. ಅವರ ಆಲೋಚನೆ ಸರ್ವ ವಿಷಯ. ಈ 2ನೇ ಪ್ರಶ್ನೆ, ನಾವು ಋಜುಗಳಿಗೆ ಹೇಳಿದ ಲಕ್ಷಣವೇ ಮುಕ್ತರಾದ ಋಜುಗಳಿಗೆ ಬರ ಇಲ್ಲವಲ್ಲ ಅಂತಂದ್ರೆ ಇಲ್ಲಿ ನಾವು ಋಜು ಲಕ್ಷಣಕ್ಕೆ ವ್ಯಾಖ್ಯಾನ ಮಾಡೋ ಕಾಲಕ್ಕೆ ಈಶ್ವರಾದನ್ಯತ್ರ ಆಲೋಚನೆ ಸರ್ವವಿಷಯ ಜ್ಞಾನ ಮತ್ತು ಈಶ್ವರಾದನ್ಯತ್ರ ಆಲೋಚನೆ ಸರ್ವವಿಷಯ ಜ್ಞಾನ ಸಜಾತೀಯ ಜ್ಞಾನ ಅಂತ ಅರ್ಥ ಮಾಡಬೇಕು. ಹಿಂಗೆ ಮಾಡಿದ್ರೆ ಮುಕ್ತರಾದ ಋಜುಗಳ ಜ್ಞಾನ ಈಶ್ವರಾದನ್ಯತ್ರ ಆಲೋಚನೆ ಸರ್ವವಿಷಯ ಜ್ಞಾನ ಆಗಬೇಕು. ಈಶ್ವರಾದನ್ಯತ್ರ ಆಲೋಚನೆ ಸರ್ವವಿಷಯ ಜ್ಞಾನ ಸಜಾತೀಯ ಜ್ಞಾನ ಋಜುತ್ವೇನ ಸಜಾತೀಯ ಜ್ಞಾನವಾಗಿರೋ ಕಾರಣದಿಂದ ಲಕ್ಷ್ಯದ ಒಳಗೆ ಅವ್ರಿಗೆ ಬಂದ ಕಾರಣದಿಂದ ಮುಕ್ತರಾದ ಈ ನಾವು ಹೇಳಿದ ಲಕ್ಷಣವೇ ಮುಕ್ತರಾದ ಋಜುಗಳಿಗೂ ಸ್ವೀಕಾರ ಮಾಡೋದು ಅಂತ. 2ನೇ ಈಗ ಋಜುಗಳಲ್ಲಿ ವಿದ್ಯಾಭಿವೃದ್ಧ ಜ್ಞಾನ ಇದೆಲ್ಲ ಏನು ಹೇಳ್ತೀವಲ್ಲ, ಆಲೋಚನೆ ಸರ್ವವಿಷಯಕ ಜ್ಞಾನ ಇದೆಲ್ಲವೂ ಕೂಡ ಸ್ವರೂಪ ಜ್ಞಾನಕ್ಕೆ ಹೇಳಿದ್ರು.
ಇದು ಸ್ವರೂಪ ಮನಸ್ಸು ಅಂತಃಕರಣ ಎರಡಕ್ಕೂ ಸಂಬಂಧಪಟ್ಟ. ಆಯ್ತು, ಸ್ವರೂಪಕ್ಕಂತೂ ಇದೆ, ಮನೋವೃತ್ತಿ ಜ್ಞಾನಕ್ಕೂ ಸಂಬಂಧ. ಮನೋವೃತ್ತಿ ಜ್ಞಾನಕ್ಕೆ ಇರಲಿ, ಅದು ಸ್ವರೂಪಕ್ಕಂತೂ ಹೇಳಿದ್ದಾರೆ. ಅನಾಲೋಚನೆ ಸರ್ವವಿಷಯಕ ಜ್ಞಾನ, ಎಲ್ಲರಿಗೂ ಅನಾಲೋಚನೆ ಸರ್ವವಿಷಯಕ ಜ್ಞಾನ ಅನ್ನೋದು ಅಂದಮೇಲೆ ಮೋಕ್ಷದಲ್ಲಿ ಸ್ವರೂಪ ಆಲೋಚನೆ ಸರ್ವವಿಷಯಕ ಜ್ಞಾನ ಅನ್ನೋದು ಸ್ವರೂಪ ಜ್ಞಾನ ಆದ್ಮೇಲೆ ಮೋಕ್ಷದಲ್ಲೂ ಆಲೋಚನೆ ಸರ್ವವಿಷಯಕ ಜ್ಞಾನ ಇದ್ದೇ ಇರುತ್ತೆ ಅವ್ರಿಗೆ. ಇಲ್ಲ, ಯಾಕೆ ಇಲ್ಲಿ ಅಂದ್ರೆ ಅವರಿಗೆ ಒಟ್ಟಿಗೆ ಸಮೃದ್ಧವಾಗಿ ಎರಡಕ್ಕೂ ಸಂಕಳಿಗೆ ಹೇಳಿದ್ದೆ. ಆಲೋಚನೆ ಸರ್ವವಿಷಯ ಜ್ಞಾನ ಈಶಾಡನ್ಯತ್ರ ಅದೇ ಕೇಳೋರಿಗೆ ಸಿದ್ಧಕೃತ್ಯ ಆಲೋಚನೆ ಸರ್ವವಿಷಯ ಎಂಬುದು ಸಮ್ಮುಗ್ಧವಾಗಿ ಸ್ವರೂಪ ಬಾಹ್ಯ ವೃತ್ತಿ ಜ್ಞಾನ ಎರಡಕ್ಕೂ ಕಳತೆ ಹೇಳಿದ್ದರು. ಅದಕ್ಕೆ ಅದರ ನಂತರದಲ್ಲಿ ವಿಭಾಗ ತದ್ವಿಧಂ ಸ್ವರೂಪಂ ಬಾಹ್ಯ ಅಂತ ನಾನೇ ಹಾಗಾಗಿ ಅರ್ಥ ಲಭ್ಯದು. ಹೌದು, ಅದರೊಳಗೆ ಈ ಆಲೋಚನಾ ಅಂತ ಅನ್ನೋ ಅಂಶ ಮಾತ್ರ ಸ್ವರೂಪಕ್ಕೆ ಸಂಬಂಧ ಇಲ್ಲ. ಅದು ನಿತ್ಯ ಅಭಿವ್ಯಕ್ತನೇ ಆಗಿರ್ತದೆ. ಮುಕ್ತಿ ಅನಂತರದಲ್ಲೂ ಅನಾಲೋಚನೆ ಸರ್ವವಿಷಯಕ ಜ್ಞಾನ ಅನ್ನೋದು ಇದ್ದೇ ಇರುತ್ತೆ ಅವ್ರಿಗೆ. ಆ ಆಲೋಚನೆ ಸರ್ವವಿಷಯಕ ಜ್ಞಾನ ಅನ್ನೋದು ಇದ್ದೇ ಇರುತ್ತೆ. ಆ ಆಲೋಚನಾ ಅನ್ನೋದು ನಿತ್ಯಾಭಿವ್ಯಕ್ತ ಅಂತ. ಆಲೋಚನಾ ಅನ್ನೋದು ನಿತ್ಯಾಭಿವ್ಯಕ್ತ ಅಂದ್ರೆ ಅವರಿಗೆ ಸರ್ವವಿಷಯಕ ಜ್ಞಾನ ಬರೋದಕ್ಕೆ ಮನಪ್ರಣಿಧಾನ ಅನ್ನೋದು ಬೇಕು ಅಂತ ಇಷ್ಟು ಸ್ಪಷ್ಟವಾಗಿದೆ. ಅದೇ ಶ್ರೀನಿವಾಸ ಅದನ್ನು ಇಲ್ಲಿ ಎಲ್ಲ ಸ್ಪಷ್ಟ ಸಂಸಾರದಲ್ಲಿ ಆಲೋಚನೆ ಇರ್ತದೆ, ಮುಕ್ತಿಯಲ್ಲಿ ಆಲೋಚನೆ ಇರಂಗಿಲ್ಲ. ಹಾಗಿದ್ದಿದ್ದರೆ ಲಕ್ಷ್ಮೀದೇವಿಗೂ ಅಂದ್ರೆ ಲಕ್ಷ್ಮೀದೇವಿ ಆಲೋಚನೆ ಪ್ರಸಕ್ತಿ ಇಲ್ಲ, ಅನಾಲೋಚನೆ ಕೂಡ ಸ್ವಾರಸ್ಯದಿಂದಲೇ ಇದು ಗೊತ್ತಾಗ್ತದಂತ ಅನ್ನೋದನ್ನು ಶ್ರೀನಿವಾಸ ಈಗ ನಾವು ಈಶ್ವರ ಜ್ಞಾನ ಲಕ್ಷ್ಮೀ ಜ್ಞಾನಕ್ಕೆ ಸ್ವರೂಪ ಜ್ಞಾನ ಮಾತ್ರ ನೋಡಿದ್ದೇವೆ. ಈ ರಜುಗಳಿಂದ ಬಾಕಿ ಇಲ್ಲ, ಸ್ವರೂಪ ಜ್ಞಾನ ಬಾಹ್ಯ ಜ್ಞಾನ ಮನೋವೃತ್ತಿ ರೂಪ ಜ್ಞಾನ ಅಂತ ಎರಡು ವಿಧವ. ಈ ಸ್ವರೂಪ ಜ್ಞಾನ ಅನಾದಿನಿತ್ಯ ರಜುಗಳಿಗೆ ಯೋಗ ಪ್ರಭಾವ ಆಮುಕ್ತೇ ವ್ಯಕ್ತಿತಿಶಯೋಪೇತಂ ಅಂತ. ಸ್ವರೂಪ ಜ್ಞಾನ ಯೋಗದ ಪ್ರಭಾವದಿಂದ ಹೆಚ್ಚೆಚ್ಚು ವ್ಯಕ್ತ ಆಗ್ತಾ ಹೋಗುತ್ತೆ, ಮುಕ್ತಿ ಹೋಗುತ್ತೆ. ಮುಕ್ತವತ್ತು ಏಕ ಪ್ರಕಾರ ಮೋಕ್ಷಕ್ಕೋದ್ಮೇಲೆ ಒಂದೇ ಥರ ಇರುತ್ತೆ. ಈ ಮನೋವೃತ್ತಿ ರೂಪ ಜ್ಞಾನ ಎಂಬುದು ಈ ಪ್ರತ್ಯಕ್ಷ ಅನುಮಾನ ಆಗಮ ಯೋಗದಿಂದ ಕೂಡಿರುವ ಪ್ರತ್ಯಕ್ಷ ಅನುಮಾನ ಆಗಮದಿಂದ ವ್ಯಕ್ತ ಆಗ್ತದೆ. ಇದೊಂದು ಪ್ರವಾಹತ್ವ ಅನಾದಿ ಹಾಗಂತ ಮನೋವೃತ್ತಿ ರೂಪ ಪ್ರವಾಹತ್ವ ಅನಾದಿ ಇದಂ ಪ್ರಥಮತಾರಾಹಿತ್ಯಂ ಪ್ರವಾಹತ್ವ ಅನಾದಿತ್ವಂ ಅಂತ. ಇದುವೇ ಮೊದಲ ಜ್ಞಾನ ಅಂತ ಹೇಳಬಹುದು. ಅದು ಬಂದು ಮೋಕ್ಷಕ್ಕೆ ಯೋಗದ ಸಾಮರ್ಥ್ಯದಿಂದ ಕೂಡಿರುವ ಪ್ರತ್ಯಕ್ಷ ಅನುಮಾನ ಆಗಮದಿಂದ ವ್ಯಕ್ತ ಆಗ್ತಾ ಮೋಕ್ಷದಲ್ಲಿ ಮನೋವೃತ್ತಿ ರೂಪ ಜ್ಞಾನ ಹುಟ್ಟದಂದ್ರೆ ಅಲ್ಲ, ಮೋಕ್ಷದಲ್ಲಿ ಮನೋವೃತ್ತಿ ಜ್ಞಾನ ಮೋಕ್ಷದಲ್ಲಿ ಮುಂದೆ ಋಜು ವ್ಯತಿರಿಕ್ತಾ ತತ್ವಾಭಿಮಾನೋ ದೇವಾ ತಾತ್ವಿಕ ಸ್ವರೂಪ ಜ್ಞಾನ ಮನೋವೃತ್ತಿ ರೂಪ ಜ್ಞಾನ ಎರಡು ನಿಯಮೇನ ಯಥಾರ್ಥವಾಗುತ್ತೆ. ಋಜು ವ್ಯತಿರಿಕ್ತಾ ತತ್ವಾಭಿಮಾನೋ ದೇವಾ ತಾತ್ವಿಕಾ. ಋಜುಗಳಿಗಿಂತ ಬೇರೆಯಾದ ತತ್ವಾಭಿಮಾನಿ ದೇವತೆಗಳು ತಾತ್ವಿಕರು ಅಂತ. ಇವರ ಲಕ್ಷಣ ನೋಡ್ಬೇಕು, ಜ್ಞಾನದ ಲಕ್ಷಣ ನೋಡ್ಬೇಕಾದ್ರೆ ಅನಾದಿತ್ಯ ಸತಿ ಈಶ್ವರಾದನ್ಯತ್ರ ಆಲೋಚನೆ ಅಪಿ ಅಸರ್ವ ವಿಷಯ ಜ್ಞಾನಂ ತಜ್ಞಾನಂ ಹಾಗಂತ ಇವರ ಲಕ್ಷಣ. ಪರಮಾತ್ಮನಿಗಿಂತ ಬೇರೆ ವಿಷಯಗಳಲ್ಲಿ ಆಲೋಚನೆ ಮಾಡಿದ್ರೂ ಸರ್ವ ವಿಷಯವನ್ನು ಗ್ರಹಣ ಮಾಡೋದಿಲ್ಲ. ಇಲ್ಲಿ ದಾರಿದ್ರ್ಯ ನೋಡಬೇಕಾದ್ರೆ ಆಲೋಚನೆ ಅಪಿ ಅಸರ್ವ ವಿಷಯ ಜ್ಞಾನಂ ಹಾಗಂತ ಮಾತ್ರ ಲಕ್ಷಣ ಕೊಟ್ಟರೆ, ಈಶ್ವರನ್ನು ವಿಷಯೀಕರಿಸುವ ಲಕ್ಷ್ಮೀ ಜ್ಞಾನ ಋಜುಯೋಗಿ ಜ್ಞಾನದಲ್ಲಿ ಅತಿವ್ಯಾಪಿ ಬರುತ್ತೆ. ಅದರಿಂದ ಈಶ್ವರಾದನ್ಯತ್ರ ಆಲೋಚನೆ ಅಪಿ ಅಸರ್ವ ವಿಷಯ ಜ್ಞಾನಂ ಹಾಗಂತ ಲಕ್ಷಣ. ಇವರಿಗಿರೋ ಜ್ಞಾನವು ಸ್ವರೂಪ ಜ್ಞಾನ ಮನೋವೃತ್ತಿ ರೂಪ ಜ್ಞಾನ ಅಂತ ಎರಡು ವಿಧವಾಗಿದೆ. ಸ್ವರೂಪ ಜ್ಞಾನ ಅನಾದಿನಿತ್ಯ, ಮನೋವೃತ್ತಿ ರೂಪ ಜ್ಞಾನ ಪ್ರವಾಹತ್ವ ಅನಾದಿ. ಸ್ವರೂಪ ಜ್ಞಾನ ಯಥಾರ್ಥವಾಗಿ ಆಗುತ್ತೆ, ಮನೋವೃತ್ತಿ ರೂಪ ಜ್ಞಾನ ಕದಾಚಿತ್ ಅಯಥಾತ್ಮಪಿ, ಮನೋವೃತ್ತಿ ರೂಪ ಜ್ಞಾನ ಕದಾಚಿತ್ ಅಯಥಾತ್ಮಪಿ ಮಿಶ್ರವಾಗಿರುತ್ತೆ. ಮುಂದೆ ಋಜುಗಳು ತಾತ್ವಿಕರಿಂದ ಬೇರೆಯಾದ ಉಳಿದ ದೇವತೆಗಳು ಗಂಧರ್ವರು ಚಕ್ರವರ್ತಿಗಳು ಪಿತೃದೇವತೆಗಳು ಇವರೆಲ್ಲ ಬಂದು ಅತಾತ್ವಿಕರು. ಸಾವಿತ್ರಿ ಅಲ್ಲಿ ದಳಕ್ಕೆ ನೋಡ್ಬೇಕಾದ್ರೆ ಈಶ್ವರಾದನ್ಯತ್ರ ಆಲೋಚನೆ ಅಪಿ ಅಸರ ವಿಷಯ ಜ್ಞಾನ ಅಂತ ಮಾತ್ರ ಹೇಳಿದರೆ, ಅತಾತ್ವಿಕರಲ್ಲಿ ಬಂದು ಅತಿವ್ಯಾಪ್ತಿ ಬರುತ್ತೆ. ಅದರಿಂದ ಅವ್ರಗಳ ಜ್ಞಾನ ಇವ್ರಗಳ ಜ್ಞಾನ ಸಾಧ್ಯ, ಅವ್ರಗಳ ಜ್ಞಾನ ಅನಾದಿ ಇರೋದ್ರಿಂದ ಅನಾದಿತ್ಯ ಸ್ಥಿತಿ ಈಶ್ವರಾದನ್ಯತ್ರ ಆಲೋಚನೆ ಅಪಿ ಅಸರ ವಿಷಯ ಜ್ಞಾನ ಅಂತ ಜ್ಞಾನ ಅಂತ ಲಕ್ಷಣಗಳು. ಇವ್ರಗಳ ಅತಾತ್ವಿಕರ ಲಕ್ಷಣ ನೋಡಬೇಕಾದ್ರೆ ಸಾಹಿತ್ಯ ಸತಿ ಈಶ್ವರಾದನ್ಯತ್ರ ಅಲ್ಪ ಅಜ್ಞಾನಯುಕ್ತಂತ ಜ್ಞಾನ ಅಂತಂದು ಇಲ್ಲಿ
ಗಲಕೆತ್ತಿ ನೋಡಬೇಕಾದ್ರೆ ಈಶ್ವರನ್ಯತ್ರ ಅಜ್ಞಾನಯುಕ್ತಂ ತಜ್ಞಾನಂ ಅಂತ ಹೇಳಿದರೆ ಆಗ ಒಂದು ಅಯೋಗಿಗಳಲ್ಲಿ ಅತಿವ್ಯಾಪ್ತಿ ಬರುತ್ತೆ. ಅದರಿಂದ ಅಯೋಗಿಗಳಿಗೆ ಹೆಚ್ಚು ಅಜ್ಞಾನ ಇರೋ ಕಾರಣದಿಂದ ಇದು ಅಲ್ಪ ಅಜ್ಞಾನ, ಇವರಿಗೆ ಜ್ಞಾನದ ಹೆಚ್ಚಿರುತ್ತೆ. ಅದರಿಂದ ಅಲ್ಪ ಅಜ್ಞಾನಯುಕ್ತಂ ಈಶ್ವರನ್ಯತ್ರ ಅಲ್ಪ ಅಜ್ಞಾನಯುಕ್ತಂ ಅಂತ ಲಕ್ಷಣ. ಸರಿ, ಅಲ್ಪ ಅಜ್ಞಾನಯುಕ್ತಂ ತಜ್ಞಾನ ಅಂತ ಮಾತ್ರ ಲಕ್ಷಣ ಕೊಟ್ಟರೆ ಈಶ್ವರನ ವಿಷಯೀಕರಿಸುವ ಲಕ್ಷ್ಮೀ ಜ್ಞಾನ, ವಿಜ್ಞಾನ, ತಾತ್ವಿಕ ವಿಜ್ಞಾನ ಅಂತ ಅತಿವ್ಯಾಪ್ತಿ ಬರೋ ಕಾರಣದಿಂದ ಈಶ್ವರನ್ಯತ್ರ ಅಲ್ಪ ಅಜ್ಞಾನಯುಕ್ತಂ ತಜ್ಞಾನ ಅಂತ ಲಕ್ಷಣ ಕೊಟ್ಟು ಇವುಗಳ ಗೂಢಜ್ಞಾನ ಈಶ್ವರನ ಅಂದ್ರೆ ಅಲ್ಪತ್ವ ತಥೋ ನ್ಯೂನ ಜೀವಾಪೇಕ್ಷೆಯ ತತ್ರ ಅಲ್ಪತ್ವ ನಿಕ್ಷೇಪ. ಅಯೋಗಿ ಜ್ಞಾನಿಗಳು ಬರ್ತಾರಲ್ಲ, ಅಯೋಗಿ ಜ್ಞಾನಿನಾಂ ಅಪೇಕ್ಷೆಯ ಅಲ್ಪ ಅಜ್ಞಾನ ತದಪೇಕ್ಷ ಅಲ್ಪತ್ವ. ಅಲ್ಲ, ಅಲ್ಪ ಅಜ್ಞಾನಯುಕ್ತಂ ಜಗದ್ವಿಷಯ ಅಲ್ಪ ಈಶ್ವರದ ಅನ್ಯತ್ರ ಅಲ್ಪ ಅಜ್ಞಾನಯುಕ್ತಂ ಇತ್ಯುಕ್ತಂ. ಅಲ್ಪತ್ವಂ ತಥೋ ನ್ಯೂನ ಜೀವಾಪೇಕ್ಷೆಯ ತತ್ರ ಅಲ್ಪತ್ವಂ. ಯೋಗ ಜ್ಞಾನ, ಸ್ವರೂಪ ಜ್ಞಾನ, ಮನೋಸ್ವರೂಪ ಜ್ಞಾನ ಅಂತ ಹೇಳೋದು. ಸ್ವರೂಪ ಜ್ಞಾನ ಬಂದು ಸಾಧಿತ್ವ ಸ್ಥಿತಿ ಅಂತ ಹೇಳಿದ್ರೆ ಸಾಧಿಯಾಗಿದೆ. ಹೆಂಗಂತಂದ್ರೆ ವ್ಯಕ್ತಪೇಕ್ಷೆಯ ಅಂತ ರುಜುಗಳಿಗೆ ವ್ಯಕ್ತ ಆಗೇ ಇರುತ್ತೆ, ಹೆಚ್ಚೆಚ್ಚು ಇದಾಗುತ್ತೆ. ಇವುಗಳಿಗೆ ಬಂದು ಇಲ್ಲದೇ ಇದ್ದ ಜ್ಞಾನ ಒಂದು ದಿವಸ ವ್ಯಕ್ತ ಆಗುತ್ತೆ. ಅದು ಸ್ವರೂಪ ಅನಾದಿಯ ಇದ್ದು ಸ್ವರೂಪ ಜ್ಞಾನ ಹೆಂಗ ಸಾಧ್ಯ ಅಂತ ವ್ಯಕ್ತಪೇಕ್ಷೆಯ. ಮುಂದೆ ಮನೋವೃತ್ತಿ ರೂಪ ಜ್ಞಾನ ಇವುಗಳಿಗೆ ಮಿಶ್ರವಾಗಿರುತ್ತೆ. ಯೋಗಿ ವ್ಯತಿರಿಕ್ತ ಜೀವಾ ಅಯೋಗಿನಃ ಅಂತ, ಯೋಗಿಗಳಿಗಿಂತ ಬೇರೆಯಾದ ಜೀವರುಗಳು ಅಯೋಗಿಗಳು. ಇವರೆಲ್ಲ ಜ್ಞಾನ ಲಕ್ಷಣ ಹೇಳಬೇಕಾದ್ರೆ ಈಶ್ವರಾದನ್ಯತ್ರ ಅಜ್ಞಾನ ಪ್ರಚುರಂ ತಜ್ಞಾನಂ, ಹೆಚ್ಚು ಅಜ್ಞಾನ, ಈ ಅಜ್ಞಾನ ಪ್ರಚುರಂ ತಜ್ಞಾನ ಅಂತ ಲಕ್ಷಣ ಕೊಟ್ಟರೆ ಈಶ್ವರನ ವಿಷಯೀಕರಿಸುವ ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನದಲ್ಲಿ ಅತಿವ್ಯಾಪ್ತಿ ಬರುತ್ತೆ. ಅದರಿಂದ ಈಶ್ವರಾದನ್ಯತ್ರ ಅಜ್ಞಾನ ಪ್ರಚುರಂ ತಜ್ಞಾನಂ ಅಂತ ಲಕ್ಷಣ. ಇಲ್ಲಿ ಉತ್ಪತ್ತಿ ವಿನಾಶ ಎರಡು ಹೇಳಿದ್ದಾರೆ ಜ್ಞಾನಕ್ಕೆ. ಉತ್ಪತ್ತಿಯಿಂದ ವ್ಯಕ್ತಿ, ವಿನಾಶದಿಂದ ತಿರೋಧಾನ ಅಂತ ನಾವು ಇಲ್ಲಿ ಒಂದು ಸತ್ಯಧರ್ಮರು ಬಂದು ಹ್ಯಾಂಗೆ ಯೋಗಿಗಳು ಮೂರು ವಿಧವಾಗಿದ್ದಾರೋ ಅದೇ ಮೇಲೆ ಅಯೋಗಿಗಳು ಬಂದು ಮೂರು ವಿಧವಾಗಿದ್ದಾರೆ. ಮುಕ್ತ ಯೋಗ್ಯರು, ನಿತ್ಯ ಸಂಸಾರಿಗಳು, ತಮೋಯೋಗ್ಯರು ಅಂತ. ಇಲ್ಲಿ ಒಂದು ಮುಕ್ತ ಯೋಗ್ಯರು ಬಂದು ಉತ್ತಮರು, ನಿತ್ಯ ಸಂಸಾರಿಗಳು ಮಧ್ಯಮರು, ತಮಯೋಗಿಗಳು ಅಧಮರು ಅಂತ. ಈ ಉತ್ತಮರಲ್ಲೂ ಉತ್ತಮ ಮಧ್ಯಮ ಅಧಮ, ಮಧ್ಯಮರಲ್ಲಿ ಉತ್ತಮ ಮಧ್ಯಮ ಅಧಮ, ಅಧಮರಲ್ಲಿ ಉತ್ತಮ ಮಧ್ಯಮ ಅಧಮ ಅಂತ ತಿಳ್ಕೊಬೇಕು ಅಂತ ಸತ್ಯಧರ್ಮರು ತಿಳಿಸಿಕೊಟ್ಟಿದ್ದಾರೆ. ಇದರಲ್ಲಿ ಅವರಿಗೆ ಆನಂದವೂ ಬಂದು ಅವರಿಗೆ ಉತ್ತಮ ಮಧ್ಯಮ ತಕ್ಕಂಗೆ ಹೆಚ್ಚು ಕಡಿಮೆ ಆಗಿದೆ. ಮಧ್ಯಮ ಉತ್ತಮರನ್ನು ಬಂದು ಮುಕ್ತಿಯೋಗ್ಯರಲ್ಲಿ ಸೇರಿಸ್ಕೊಬೇಕು, ಮಧ್ಯಮ ಅಧಮರನ್ನು ತಮಯೋಗ್ಯರಲ್ಲಿ ಸೇರಿಸ್ಕೊಬೇಕು, ಮಧ್ಯಮ ಮತ್ತು ನಿತ್ಯ ಸಂಸಾರಿಗಳು ಅಂತ. ಇವರಿಗೆ ಜ್ಞಾನ ಸ್ವರೂಪ ಜ್ಞಾನ, ಮನೋವೃತ್ತಿ ರೂಪ ಜ್ಞಾನ ಅಂತ ಹೇಳಿ. ಮನೋವೃತ್ತಿ ರೂಪ ಜ್ಞಾನ ಮೂರು ಜನಕ್ಕೂ ಮಿಶ್ರವಾಗಿರುತ್ತೆ. ಸ್ವರೂಪ ಜ್ಞಾನ ಬಂದು ಮುಕ್ತಿಯೋಗ್ಯರಿಗೆ ಯಥಾರ್ಥವಾಗಿರುತ್ತೆ, ನಿತ್ಯ ಸಂಸಾರಿಗಳಿಗೆ ಮಿಶ್ರವಾಗಿರುತ್ತೆ, ತಮೋಯೋಗ್ಯರಿಗೆ ಆಯತಾರ್ಥವಾಗಿರುತ್ತೆ. ಇದು ಇಲ್ಲಿ ಬಂದು ಅವ್ರಿಗೆ ತಮಸ್ಸಿಗೆ ಹೋದ ಮೇಲೆ ಅವ್ರಿಗೆ ದುಃಖ ಆಗೋ ಕಾಲಕ್ಕೆ ಅವ್ರಿಗೆ ಬಂದು ಅದನ್ನ ಹೆಂಗೆ ಅಯಥಾರ್ಥ ಸ್ವರೂಪ ಜ್ಞಾನ ಅಯಥಾರ್ಥ ಅಂತಂದ್ರೆ ಅದು ಹೆಂಗಂತಂದ್ರೆ ಅವ್ರಿಗೆ ಇದು ದುಃಖ ಅಂತಂದ ಧರ್ಮೀಯ ಅಂಶದಲ್ಲಿ ಅವ್ರಿಗೆ ಅದನ್ನ ಯಥಾರ್ಥವಾಗಿ ಗ್ರಹಣ ಮಾಡ್ತಾರೆ. ಆದರೆ ಅದು ದುಃಖ ಬಂದು ಒಂದು ದಿವಸ ಹೊಟ್ಟೋಗತ್ತೆ ಅಂತ ಅವ್ರಿಗೆ ಬಂದು ಪ್ರಕಾರಾಂಶದಲ್ಲಿ ಅವ್ರಿಗೆ ಬಂದು ಸ್ವರೂಪ ಜ್ಞಾನ ಬಂದು ಅಯಥಾರ್ಥವಾಗುತ್ತೆ. ಇದು ಕೇವಲ ಪ್ರಮಾಣದ ವಿಭಾಗ. ಯಥಾಶಕ್ತಿ ನೋವು ಮಾಡ್ತಾನೆ. ಏನಾದರೂ ದೋಷ ಇದ್ದರೆ ನಾಲ್ಕು ಯಾರಿಗೆ ತಕ್ಕೊಳ್ಬೋದು ಅಂತಂದು ಹೇಳ್ತಾರೆ. ಯೋಗ ವಿಭಾಗ ಮಾಡಿ